ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ತುಂಬ ಈಸಿಯಾದಂತಹ ತುಂಬ ಟೇಸ್ಟಿಯಾದಂತಹ ಚಿಕನ್ ಪೆಪ್ಪರ್ ಗ್ರೇವಿಯನ್ನು ಮಾಡುವುದು ಹೇಗೆಂದು ನೋಡೋಣ ಬನ್ನಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡುವವರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಕೊಡಿ. ವಿಡಿಯೋವನ್ನು ಫುಲ್ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಹಾಗಾದರೆ ನಾವು ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಇದಕ್ಕೆ ನಾವು ಒಂದು ಈರುಳ್ಳಿ, 2 ಟೊಮ್ಯಾಟೊ, 1 ಹಿಡಿಯಾಗಷ್ಟು ಕೊತ್ತಂಬರಿ ಸೊಪ್ಪು, ಶುಂಠಿ, ಒಂದು 4 ಎಸಳು ಬೆಳ್ಳುಳ್ಳಿ, ಇದನ್ನು ನಾವೀಗ ಗ್ರೈಂಡ್ ಮಾಡೋಣ. ಎಲ್ಲವನ್ನು ಹಾಕಿ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸಿ ಗ್ರೈಂಡ್ ಮಾಡಿ. ಈಗ ಇದು ಗ್ರೈಂಡ್ ಆಗಿದೆ. ಒಂದು ಪಾತ್ರೆ ಸ್ಟವ್ ಮೇಲೆ ಇಟ್ಟು ಅದು ಬಿಸಿಯಾದ ಮೇಲೆ 4 ಸ್ಪೂನ್ ಆಯಿಲನ್ನು ಅದಕ್ಕೆ ಹಾಕಿ, ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿ ಫ್ರೈ ಮಾಡಿ. ಆದಮೇಲೆ 2 ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿ, ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿ, ಬಿಡದೆ ಚೆನ್ನಾಗಿ ಅದನ್ನು ಫ್ರೈ ಮಾಡಿ. ಈಗ ಬ್ರೌನ್ ಕಲರ್ ಚೇಂಜ್ ಆಗಿದೆ. ಈಗ ಅದಕ್ಕೆ ನಾವು ಟೊಮೆಟೊವನ್ನು ಸೇರಿಸೋಣ. 2 ಟೊಮೆಟೊವನ್ನು ಅದಕ್ಕೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ. ಚೆನ್ನಾಗಿ ಟೊಮೆಟೊ ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಆಗಿ ಆಗಬೇಕು. ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮತ್ತೆ ಫ್ರೈ ಮಾಡಿ. ಅದರ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿ. ಆದಮೇಲೆ ನಾವು ಈಗ ತೊಳೆದಿಟ್ಟಿರುವ 1 kg ಚಿಕನನ್ನು ಅದಕ್ಕೆ ಸೇರಿಸೋಣ. ಅದರ ನಂತರ ಚೆನ್ನಾಗಿ ಫ್ರೈ ಮಾಡಿ, ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಅದು ಫುಲ್ ಆಗಿ ಮಿಕ್ಸ್ ಆಗಬೇಕು. ಎಲ್ಲ ಫುಲ್ ಬ್ಲೆಂಡ್ ಆಗುವ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ. ಕೈ ಬಿಡದೆ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು. ಆಮೇಲೆ ನಾವು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಪುನಃ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಅದರ ನಂತರ ರುಬ್ಬಿರುವ ಮಸಾಲವನ್ನು ಅದಕ್ಕೆ ಸೇರಿಸಿ ಪುನಃ ಮಿಕ್ಸ್ ಮಾಡಿ. ಸ್ವಲ್ಪ ಮಸಾಲವನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸೋದಕ್ಕೆ ಈ ಹದವಾಗಿ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು. ಆದಮೇಲೆ ಒಂದು ಅರ್ಧ ಗಂಟೆ ಅದನ್ನು ಹಾಗೆ ಬೇಯಿಸಲಿಕ್ಕೆ ಬಿಟ್ಟುಬಿಡಿ. ಅರ್ಧ ಗಂಟೆ ಆದಮೇಲೆ ತೆಗೆದು ಅದಕ್ಕೆ ನಾವು ಚೆನ್ನಾಗಿ ಪುನಃ ಒಂದ್ಸರಿ ಮಿಕ್ಸ್ ಮಾಡಬೇಕು. ಅದಕ್ಕೆ ನಾವು ಈಗ 2 ಟೀ ಸ್ಪೂನ್ ಚಿಕನ್ ಮಸಾಲವನ್ನು ಸೇರಿಸಿ, 4 ಟೀ ಸ್ಪೂನ್ ಪೆಪ್ಪರ್ ಪೌಡರನ್ನು ಅದಕ್ಕೆ ಸೇರಿಸಿ ಚೆನ್ನಾಗಿ ಪುನಃ ಮಿಕ್ಸ್ ಮಾಡಿ. ಈ ರೀತಿ ಫುಲ್ಲಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಹದಕ್ಕೆ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಪುನಃ ನೋಡಿಬಿಟ್ಟು ಉಪ್ಪನ್ನು ಸೇರಿಸಿ. ಆದಮೇಲೆ
1 ಗ್ಲಾಸ್ ನೀರಿನಷ್ಟು ಇದಕ್ಕೆ ಹಾಕಿ ಅಷ್ಟೇ ಸಾಕು. ಪುನಃ ಮಿಕ್ಸ್ ಮಾಡಿ ಚೆನ್ನಾಗಿ. ಕುಕ್ಕರ್ನಲ್ಲಾದರೆ ನೀವು 1 ವಿಶಿಲ್ಗೆ ಎಲ್ಲ ಮಿಕ್ಸ್ ಮಾಡಿ 1 ವಿಶಿಲಲ್ಲಿ ಕೂಗಿಸಿದ್ರೆ ಸಾಕಾಗ್ತದೆ. ಈ ಥರ ಪ್ಯಾನಲ್ಲಿ ಮಾಡೋದಾದರೆ ಈ ರೀತಿ ಮಾಡಬೇಕು. ಆದಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ಆದಮೇಲೆ ಅದರ ಮೇಲೆಗೆ ಪುನಃ ಗರಂ ಮಸಾಲವನ್ನು ಸೇರಿಸಿ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಟ್ಟರೆ ನಮ್ಮ ಪೆಪ್ಪರ್ ಗ್ರೇವಿ ರೆಡಿಯಾಗುತ್ತೆ. ಈ ರೀತಿಯಾಗಿ ಮಾಡಿ ನೋಡಿ, ತುಂಬ ರುಚಿಯಾಗಿರುವ ಗ್ರೇವಿಯನ್ನು ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿಯಾದಂತಹ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.